ಬಾಕಿ ಇದೆ, ನನಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನೋಡಿ, ಒಂದು ವಿಷಯ ಎಲ್ಲ ಮಾಧ್ಯಮ ಸ್ನೇಹಿತರು ಗಮನಿಸಬೇಕಾಗಿರುವಂಥದ್ದು, ಕರಪ್ಷನ್ಗೆ ಜಾತಿನ ಕಟ್ಟೋದು ಬಹಳ ತಪ್ಪು. ಫಸ್ಟು ಜಾತಿನ ದುರುಪಯೋಗ ಮಾಡ್ಕೊಳ್ಳುವಂಥದ್ದನ್ನ ಅವರು ಬಿಡಬೇಕು. ಅಂದರೆ ಇವತ್ತು ಹಾಗಿದ್ರೆ ನಾನೊಬ್ಬ ದಲಿತ ಅನ್ನೋದು ಆಗಿದ್ರೆ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ BJP ಪಾರ್ಟಿಯವರು ಯಾಕೆ ಮಾತಾಡ್ತಾ ಇಲ್ಲ? ಸತೀಶ್ ಜಾರಕಿಹೊಳಿ ಅವರು ಕೂಡ ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟ ವ್ಯಕ್ತಿನೇ. ರಘುಮೂರ್ತಿ ಮಂತ್ರಿ ಆಗಿದ್ದಾರೆ ಚಳ್ಳಕೆರೆ ಅವರು, ಅವರನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ಅವರು ಕೂಡ ದಲಿತ ಮಂತ್ರಿನೇ. ಹಾಗಾಗಿ ನಾಗೇಂದ್ರ ಅವರು ಇವತ್ತು ಜನಾರ್ದನ್ ರೆಡ್ಡಿ ಅವರಿಗೆ ದಲಿತ ಮಂತ್ರಿ ಆಗಿದ್ದಕ್ಕೆ ಹೊಟ್ಟೆ ಕಿಚ್ಚು, ಅಥವಾ BJP ಪಕ್ಷದವರಿಗೆ ದಲಿತ ಮಂತ್ರಿ ಆಗಿರೋದಕ್ಕೆ ಹೊಟ್ಟೆ ಕಿಚ್ಚು ಅನ್ನೋದನ್ನು ಫಸ್ಟು ಅವ್ರು ಬಿಡಬೇಕು. ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ಅವ್ರನ್ನ ಮುಂದೆ ಬಿಟ್ಟು ಇವತ್ತು ದಲಿತ ಅನ್ನೋ ಕಾರ್ಡನ್ನು ಪ್ಲೇ ಮಾಡಿದರೆ ಅವ್ರಿಗೇನಾದರೂ ಉಪಯೋಗ ಆಗುತ್ತೆ ಅಂತಂದರೆ, ಅಂದರೆ ಅವ್ರಿಗೆ ಇದು ಕೊನೆ, ಅಂದರೆ ಅವ್ರಿಗೇನು ಹೇಳಲಿಕ್ಕೆ ಇವತ್ತು ನೀವು ಲೀಗಲಿ. ಮತ್ತು ಇನ್ನೊಂದು ವಿಷಯ, ನನಗೆ ನಾನು ಪ್ರೆಸ್ ಮೀಟ್ ಟೋಟಲ್ ಡೀಟೇಲ್ಡಾಗಿ ನೋಡಿಲ್ಲ, ನೋಡಿದರೆ ಇನ್ನೂ ಕರೆಕ್ಟಾಗಿ ಹೇಳ್ಬೋದಾಗಿತ್ತು. ಅಮೌಂಟ್ ಎಲ್ಲ ಕೂಡ SIT ಅವರು ರಿಕವರಿ ಸುಮಾರು ಮಾಡಿ ಅಕೌಂಟ್ಗೆ ಹಾಕಿದ್ದಾರೆ. ಅಂದರೆ ನಾನೊಂದು ವಿಷಯ ಹೇಳ್ತೀನಿ ನಿಮಗೆ, ಇವಾಗ ಕಳ್ಳತನ ಮಾಡಿದ ಮೇಲೆ ಪೊಲೀಸರು ಒಬ್ಬ ಕಳ್ಳ ಯಾವುದೊಂದು ಪಿಟ್ ಪ್ಯಾಕೆಟ್ ಹೊಡೆದಿರ್ತಾನೆ ಅಂತ ಅಂದ್ಕೊಳ್ಳಿ, ಅವನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿಬಿಟ್ಟು ಅವನ ಕಡೆಯಿಂದ ಅಮೌಂಟ್ ರಿಕವರಿ ಮಾಡ್ತಾರೆ. ರಿಕವರಿ ಮಾಡಿದೀವಿ ಅಂತೇಳಿ ಆ ಕಳ್ಳನ ಬಿಟ್ಬಿಡ್ತಾರೆ. ಕಾನೂನಲ್ಲಿ ಆ ರೀತಿ ಅವಕಾಶ ಇದೆನಾ? ಅಂದರೆ SIT ಅಧಿಕಾರಿಗಳನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮೆಚ್ಚಿಕೊಂಡು ಅಮೌಂಟ್ ಎಲ್ಲ ರಿಕವರಿ ಮಾಡಿದ್ದಾರೆ. 800 ಅಕೌಂಟ್ಗಳಿಂದ ಅಮೌಂಟನ್ನು SIT ಅಧಿಕಾರಿಗಳು ರಿಕವರಿ ಮಾಡಿದ್ದಾರೆ. ಭಾಳ ಶ್ಲಾಘನೀಯ ಅಂತೇಳಿ ನಾಗೇಂದ್ರ ಅವರೇ ಹೇಳ್ತಾ ಇದ್ರು. ಅದಕ್ಕೆ ಅವ್ರ ಜೊತೆಯಲ್ಲಿ ತುಂಬ ಮೇಧಾವಿಗಳು ನಮ್ಮ ಕರ್ನಾಟಕ ರಾಜ್ಯದ ಲೀಗಲಲ್ಲಿ ನಂಬರ್ 1 ಪೊನ್ನಣ್ಣ ಅವರು ಕೂಡ ಅಲ್ಲೇ ಕೂತಿದ್ದಾರೆ. ನನಗೆ ಆಶ್ಚರ್ಯ ಆಗ್ತಾ ಇದೆ. ಅಂದರೆ 800 ಅಕೌಂಟ್ಗಳಿಗೆ ಹೆಂಗೆ ಹೋಯ್ತು, ಯಾಕೆ ಹೋಗ್ಬೇಕಾಯ್ತು? ಮತ್ತು ED ಚಾರ್ಜ್ ಶೀಟಲ್ಲಿ ತುಂಬ ಕ್ಲಿಯರಾಗಿ ಬಳ್ಳಾರಿ ಪಾರ್ಲಿಮೆಂಟ್ ಚುನಾವಣೆಗೆ ಆ ಹಣ ಯಾವ ರೀತಿ ದುರುಪಯೋಗ ಆಗಿದೆ, ಮತ್ತು ಬಳ್ಳಾರಿ ಭರತ್ ರೆಡ್ಡಿಗೆ ಇಷ್ಟು ಅಮೌಂಟ್ ಹೋಯಿತು, ಗಣೇಶ್ ಅವ್ರ ಹೆಸರುಗಳು ಬರ್ತಿದ್ದಾರೆ, ಅವ್ರ ಹೆಸರಲ್ಲಿ ಅವ್ರಿಗೆ ಎಷ್ಟೆಷ್ಟು ಅಮೌಂಟ್ ಕೊಟ್ಟಿದ್ದೀವಿ ಅಂತೇಳಿ ED ಚಾರ್ಜ್ ಶೀಟಲ್ಲಿ ಇಡೀ ಪಾರ್ಲಿಮೆಂಟ್ ವ್ಯಾಪ್ತಿಗೆ ಬರೋ 10 ವಿಧಾನಸಭಾ ಕ್ಷೇತ್ರಗಳ ಶಾಸಕರುಗಳಿಗೆ MP ಎಲೆಕ್ಷನ್ಗೆ ಸಂಬಂಧ ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ ಅನ್ನೋದು ಡೀಟೇಲ್ಸ್ ಇದೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಅವ್ರು ಏನು ಮಾತಾಡ್ತಿದ್ದಾರೆ ಕರೆಕ್ಟ್ ಅಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷದ ನಿಲುವು ಒಂದೇ ಏನಂದರೆ, ನಾಗೇಂದ್ರನ ಕೈಬಿಟ್ಟು ನೀವು ಇನ್ನೂ ದಲಿತ ಮಂತ್ರಿಗಳು ಯಾರನ್ನ ಬೇಕಾದರೆ ನೀವು ಮಾಡಿಕೊಡಿ. ಅದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಯಾವ ರೀತಿ ಇದಿಲ್ಲ. ಜನಾರ್ದನ್ ರೆಡ್ಡಿಗೆ ನಾಗೇಂದ್ರ ಮೇಲೆ ಇನ್ನೊಬ್ಬರ ಮೇಲೆ ವೈಯಕ್ತಿಕ ದ್ವೇಷ ಅನ್ನೋದಿಲ್ಲ. ಯಾಕೆಂದರೆ ನನ್ನ ಕೈಯಲ್ಲೇ ಬೆಳೆದಿರುವಂಥವ್ರು, ನನ್ನ ಕೈಯಲ್ಲೇ ಮೊದಲು BJP ಶಾಸಕನಾಗಿ ಗೆದ್ದಿರುವಂಥವ್ರು. ಅಷ್ಟೇ ಆಗಲಿ, ಇವತ್ತು ಯಾರು ಕೂಡ ಇದಕ್ಕೆ ಕರಪ್ಷನ್ಗೆ ದಲಿತ ಅನ್ನೋವಂಥ ಅಸ್ತ್ರ ಉಪಯೋಗಿಸಿದ್ರೆ ಏನಾದರೂ ಲಾಭ ಆಗ್ಬೋದು ಅಂತಂದರೆ, ಇವತ್ತು ಆ ಜನಾಂಗದ ವ್ಯಕ್ತಿಗಳೇ, ಆ ಜನಾಂಗದ ಸಾಮಾನ್ಯ ಜನರೇ ಇವತ್ತು ಅವ್ರನ್ನ ತಿರಸ್ಕಾರ ಮಾಡ್ತಾರೆ. ಅವ್ರ ಅಕೌಂಟಿಗೆ 1 ರೂಪಾಯಿನೂ ಕೂಡ ಬಂದಿಲ್ಲ, SIT ಕ್ಲೀನ್ ಚಿಟ್ ಸಿಕ್ಕಿದೆ. ಹಾಗಾಗಿ ನಾನು ಇದು ಮಾಡ್ತೀನಿ, ನಾನು ಅಪರಾಧಿ ಅಲ್ಲ, ಆರೋಪಿ ಅಷ್ಟೇ. ಬಹಳ ಜನ ಇದ್ದಾರೆ ಎಲ್ಲರೂ. ಇವಾಗ ನಾವು ಇವಾಗ ಆರೋಪಿಗಳಾಗಿರ್ಬೋದು, ಅಪರಾಧಿಗಳಾಗಿರ್ಬೋದು, ಇದೆಲ್ಲವೂ ವಿಷಯ ಅಲ್ಲ. ನಾನು ಹೇಳ್ತಾ ಇರುವಂಥದ್ದು ಇವಾಗ ಕೇಸು ಡೀಟೇಲ್ಸ್. ಇವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಹೇಳ್ತಾ ಇದ್ರು, ನನ್ನ ಮೇಲೆ ಕೇಸ್ ಇಲ್ಲನ, ಕುಮಾರಸ್ವಾಮಿ ಅವ್ರ ಮೇಲೆ ಕೇಸ್ ಇಲ್ಲನ, BJP ಅವ್ರ ಮೇಲೆ ಎಷ್ಟು ಮೇಲೆ ಕೇಸ್ ಇಲ್ಲ ಅಂತಂದರೆ, ನನ್ನ ಮೇಲೇನೂ ಕೇಸ್ಗಳಿದೆ, ಅದು ವಿಷಯ ಬೇರೆ. ಈ ಕೇಸ್ ನೇರವಾಗಿ ಸರ್ಕಾರದ ಖಜಾನೆಗೆ ಕೈ ಹಾಕಿ ಹಣ ತಗೊಂಡಿರುವಂಥದ್ದು, ಮತ್ತು ಯಾವುದು ಸರ್ಕಾರಕ್ಕೆ ಸಂಬಂಧ ಇಲ್ಲದೇ ಇರುವಂಥ 100, 800, 1000 ಅಕೌಂಟ್ಗಳಿಗೆ ಹಣ ಹೋಗಿರುವಂಥದ್ದು. ಸೊ ಯಾಕೆ ಆ ಹಣ ಹೋಗ್ಬೇಕಾಗಿರೋದು ಯಾರಿಗೆ? ಒಬ್ಬ ವಾಲ್ಮೀಕಿ ಯುವಕನಿಗೆ ಕಾರ್ ತಗೊಳ್ತಾನೆ, ಲೋನ್ ಕೊಡಬೇಕು. ಅವನಿಗೇನಾದರೂ ಎಜುಕೇಷನ್ಗೆ ಸ್ಕಾಲರ್ಶಿಪ್ ಕೊಡಬೇಕು. ಭೂಮಿ ಇಲ್ಲದಿರುವಂಥ ವಾಲ್ಮೀಕಿ ಜನಾಂಗದ ಬಡ ರೈತರಿಗೆ 2 ಎಕರೆ ಜಮೀನು ತಗೊಳ್ಳೋದಕ್ಕೆ ಹಣ ಕೊಡಬೇಕು. ಒಂದು ಟ್ಯಾಕ್ಸಿ ಮಾಡ್ಕೊತಾರೆ, ಅದಕ್ಕೆ ಹಣ ಕೊಡಬೇಕು. ಅವ್ರಿಗೆ ಹೋಗಿದ್ರೆ ನಾವು ಸಂತೋಷ ಪಡ್ತಾ ಇದ್ದೀವಿ. ಆದರೆ ಇವತ್ತು ಹಣ ಹೋಗಿರೋದು ಯಾರ ಅಕೌಂಟ್ಗಳಿಗೆ?
ಯಾವ ಗೋವಾಗೆ ಹೋಗಿದೆ, ಆಂಧ್ರಾಗೆ ಹೋಗಿದೆ, ಬಳ್ಳಾರಿಗೆ ಬಂದಿದೆ, ಗೋವಾಗೆ ಹೋಗಿದೆ. ಸೊ ಇದು ನಾನು ಮೊದಲಿಂದ ಹೇಳ್ತಾ ಇರೋದು, ನಾಗೇಂದ್ರ ಹೆಸರಿಗೆ ಮಾತ್ರ, ನಾಗೇಂದ್ರ ಮುಖವಾಡ ಇಟ್ಟು ಎಂಟೈರ್ ಹಣವನ್ನು ಕಾಂಗ್ರೆಸ್ ಪಕ್ಷ ನೇರವಾಗಿ ತಗೊಂಡಿರುವಂಥದ್ದು. ಹೈಕಮಾಂಡ್ ಇವತ್ತು ಇದರಲ್ಲಿ ಎರಡನೇ ಮಾತೇ ಇಲ್ಲ. ಎಲೆಕ್ಷನ್ಗೆ ಬಳಸಿರೋದು ಸಾಕ್ಷಿ ಸಮೇತ ಸಿಕ್ಕಿದೆಯಲ್ಲ. ನಾಗೇಂದ್ರ ಮುಖಕ್ಕೆ ಬೆಣ್ಣೆ ಹಚ್ಚಿ, ಮುಖದ ಮೇಲೆ ಅವ್ರೇನು ಬೆಣ್ಣೆ ತಿಂದಿಲ್ಲ, ಹಚ್ಚಿ ಟೋಟಲ್ ತಿಂದಿರೋದು ಕಾಂಗ್ರೆಸ್ ಪಕ್ಷ. ದಲಿತ ಟ್ರಂಪ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾರೆ. ಅದೇ ಅದ್ರ ಜೊತೆಗೆ ನನ್ನ ಮೇಲೆ ಇರುವಂತದ್ದು, ನಾನು ಮಾಡಿ ಈ ಪ್ರಕರಣದಲ್ಲಿ ಎಲ್ಲ ದುಡ್ಡು ಈಗಾಗಲೇ ಖಜಾನೆ ವಾಪಸ್ ಬಂದಿದೆ. ಆದ್ರೆ ರಾಮುಲ್ ಅವರು 26 ಎಕರೆ ಜಮೀನಿದ್ದು ಹೇಳಿರುವಂತದ್ದು, ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ತನಿಖೆ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಶ್ರೀರಾಮುಲು ಅವರ ಹೆಸರಲ್ಲಿ ಪ್ರೈವೇಟ್ ಲ್ಯಾಂಡ್, ಇಬ್ಬರು ಪ್ರೈವೇಟ್ ವ್ಯಕ್ತಿಗಳ ನಡುವೆ ಇರುವಂಥದ್ದು, ಅವು ಸಿವಿಲ್ ಮ್ಯಾಟರ್ಸ್ ಆಗುತ್ತೆ. ಇವತ್ತು ಸರ್ಕಾರಿ ಜಮೀನೇನಾದರೂ ಕಬಳಿಸಿದ್ರೆ ಅದನ್ನು ಮಾತಾಡಲಿ. ನೋಡಿ, ಅವರಿಗೆ ನಿಶ್ಶಕ್ತರಾಗ್ಬಿಟ್ಟು ಏನು ಮಾತಾಡ್ಬೇಕಂತೇಳಿ ತೋರಿಸ್ತಾ ಇಲ್ಲ. ಶ್ರೀರಾಮುಲು ಅವ್ರ ಮೇಲೆ ಯಾವುದೇ ಒಂದು ಸರ್ಕಾರದ ವಿಚಾರದಲ್ಲಾಗಿರ್ಬೋದು, ಒಂದು ಕರಪ್ಷನ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಯಾವುದೂ ಇಲ್ಲ. ಮತ್ತು ಅವ್ರು ಹೇಳಿರುವಂಥ ಭೂಮಿ ವಿಚಾರ ಕೂಡ ಇಬ್ಬರು ಪ್ರೈವೇಟ್ ವ್ಯಕ್ತಿಗಳಿರುವಂಥ ಸಿವಿಲ್ ಮ್ಯಾಟರ್ನ ಇದನ್ನು ಹೇಳೋದಕ್ಕಿಲ್ಲ. ಗೌರ್ಮೆಂಟ್ ಲ್ಯಾಂಡ್ ಏನಾದರೂ ತಗೊಂಡಿದ್ರೆ ಬಂದು ರೆಕಾರ್ಡ್ ತೋರಿಸಿ ಮಾತಾಡಿ ಅಂತೇಳಿ ಆಲ್ರೆಡಿ ಲೋಕಾಯುಕ್ತಕ್ಕೆ ಇವ್ರು ಕಂಪ್ಲೇಂಟ್ ಕೊಟ್ಟು ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆಯಲ್ಲ ಸರ್. ಸರ್, ನೀವೆಷ್ಟು ಹಠ ಹಿಡಿದಿರೋ ಅವರು ಕೂಡ ರಾಜೀನಾಮೆ ಕೊಡೋದಿಲ್ಲ ಅಂತ ಅಷ್ಟೇ ಹಠ ಹಿಡಿದಿದ್ದಾರೆ ಸರ್. ಈಗ 3 ದಿನಗಳು ಸದನ ತುಂಬಾ ಟೈಮ್ ವೇಸ್ಟ್ ಆಗಿ ಹೋಯ್ತು. ಒಂದು ವಿಷಯ, ಮುಂದೆನೂ ಕೂಡ ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ ವಿಷಯದಲ್ಲಿ ಸಾರ್ವಜನಿಕವಾಗಿ ಜನರ ಒಂದು ತೀರ್ಮಾನಗಳಿಗೆ ಅವ್ರಿಗೆ ಎಷ್ಟು ದೊಡ್ಡ ಹೊಡೆತ ಬೀಳುತ್ತೆ ಈ ವಿಷಯದಲ್ಲಿ, ಅದು ಮುಖ್ಯಮಂತ್ರಿಗಳು ಅವ್ರ ವಿವೇಚನೆಗೆ ಬಿಟ್ಟಿದೆ. ಅರ್ಥ ಆಯ್ತು. ನಮ್ಮ ಹೋರಾಟ ಅಂತೂ BJP ಪಕ್ಷ ನಾಗೇಂದ್ರ ಅವ್ರನ್ನ ವಜಾ ಮಾಡುವವರೆಗೂ ಹೋರಾಟ ಮಾಡಬೇಕಂತೇಳಿ ಪಕ್ಷ ತೀರ್ಮಾನ ಮಾಡಿದೆ. ಪಕ್ಷದ ಆದೇಶದಂತೆ ನಾವು ಹೋರಾಟ ಮಾಡ್ತೀವಿ. ಚರ್ಚೆಗೆ ಬರ್ಲಿ, ನಾವು ಉತ್ತರ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಪ್ರತಿಪಕ್ಷ ನಾಯಕರು, ರಾಜ್ಯಾಧ್ಯಕ್ಷರು ಚರ್ಚೆಗೆ ಬರ್ಲಿ, ನಾವು ಉತ್ತರ ಕೊಡ್ತೀವಿ ಅಂತ ಹೇಳ್ತಾರೆ. ಕಾಂಗ್ರೆಸ್ ನಲ್ಲಿರ್ತಕ್ಕಂಥ ಹಿರಿಯ ಶಾಸಕರು ಕೂಡ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದು ಏಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೇರೆ ಕೊಡ್ಬೋದಾಗಿತ್ತು, ಯಾಕೆ ಅದನ್ನೇ ಇವಾಗ ನಾವು ಹೇಳ್ತಾ ಇರೋದು. ಇವಾಗ ನಾವು ಕಂಪ್ಲೀಟ್ ಅದೇ ಸಮುದಾಯದಲ್ಲಿ ಸಾಕಷ್ಟು ಮಂದಿ ಇದ್ದಾರಲ್ಲ. ಮತ್ತು ಇವತ್ತು BJP ಪಾರ್ಟಿ ಸತೀಶ್ ಜಾರಕಿಹೊಳಿ ಅವ್ರನ್ನ, ರಘುಮೂರ್ತಿ ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಹಾಗಾಗಿ ಇದು ಅನಾವಶ್ಯಕವಾಗಿ ದಲಿತ ಕಾರ್ಡನ್ನು ಪ್ಲೇ ಮಾಡ್ತಾ ಇರೋದು ತಪ್ಪು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.